ಆಟಗಾರರು ವಿಶೇಷ ಬಹುಮಾನ ಪ್ರತಿ ಸೂಪರ್ ರೈಡ್ಗೆ 200 ರೂಪಾಯಿ. ಏರ್ಟೆಲ್ ಚಂದ್ರಶೇಖರ್ ಅವರಿಂದ ವಿಶೇಷ ಬಹುಮಾನ. ಇಂದಿರಾ ಗ್ರಾಮದ ಏರ್ಟೆಲ್ ಚಂದ್ರಶೇಖರ್ ಅವರಿಂದ ಪ್ರತಿ ಸೂಪರ್ ರೈಡ್ಗೆ ಆಟಗಾರನಿಗೆ 200 ರೂಪಾಯಿ ದೊರೆಯಲಿದೆ. ಯಾವುದೇ ಸೂಪರ್ ರೈಡ್ ಮಾಡಿದ್ರು ಅವರಿಂದ ಪ್ರತಿ ರೈಡ್ಗೂ ಕೂಡ 200 ಬಹುಮಾನ. ಜರ್ಸಿ ನಂಬರ್ 69 ಬೆಂಗಳೂರು ಬಾಯ್ಸ್ ತಂಡದ ಅದ್ಭುತವಾದ ಆಟಗಾರ. ಹೊರಗಡೆ ಹೋಗಿದ್ದಾರೆ. ನೋಡ್ರಪ್ಪ, ಏನೋ ಪ್ಲೇಯರ್ ಗೇಟ್ ಆಗಿದೆ ನೋಡ್ರಪ್ಪ, ಸ್ವಲ್ಪ ನೀಟಾಗಿದೆ. ಸುಮಂತ್ ಏನ್ ನೋಡಪ್ಪ, ಅದು ಏನ್ ನೋಡ್ರಪ್ಪ, ಸುಮಂತ್ ಉಮೇಶ್ ಯಾರಿದ್ದಾರೆ? ಸುಮಂತ್ ಸುಮಂತ್ ಹೇಳ್ತಿದ್ದಾರೆ. ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಅತ್ಯುತ್ತಮವಾದ ಲೈನಪ್ ನಿರ್ವಹಿಸಿರುವಂತಹ ಕೆಂಪಪ್ಪ ಅವರ ಹರ್ಷ ಮತ್ತು ಮಧುರ್ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಸನ್ಮಾನ ಇರುತ್ತೆ. ಯಶವಂತರಿಂದ ಉತ್ತಮವಾದ 2 ಪಾಯಿಂಟ್ ಆಳ್ವಾ. ಈ ಪಂದ್ಯಾವಳಿಯ ಹೃದಯ ಅಂತ ಅವಿನಾಶ್ ಅವರನ್ನ ಕರೀಬಹುದು. ಈ ಪಂದ್ಯಾವಳಿಗೆ ಅವಿನಾಶ್ ಅವರು ಹಗಲಿರುಳು ದುಡಿದಿದ್ದಾರೆ. ಅವರು ಈ ಪಂದ್ಯಾವಳಿಯನ್ನು ನಡೆಸಲು ಕಿತ್ತೇಕೆ ಯಶವಂತಪುರ ಜನವಿಕಾಸನ ಸುತ್ತಕೊಂಡು ಈ ಪಂದ್ಯಾವಳಿಯನ್ನು ನಡೆಸಿದ್ದಾರೆ. ಅವಿನಾಶ್ ಅವರು ಅದಕ್ಕಿಂತ ಅವ್ರ ಆಟ ಇದೆಯಲ್ಲ, ಆಟ ಜನಗಳು ಫ್ಯಾನ್ಸ್ಗಳು ಇಲ್ಲೆಲ್ಲ ಕ್ರಿಯೇಟ್ ಆಗುತ್ತೆ. ಕರೆಂಟೇ ಹೋಗ್ತದೆ, ಕಥನೆ ಬೇರೆ. ಹೆಂಗೆ RCBಲಿ ವಿರಾಟ್ ಕೊಹ್ಲಿಗೆ ಇರ್ತಾರೋ ಹಂಗೆ ನಮ್ಮ ಅವಿನಾಶ್ ಅವರು ನಮ್ಮೂರಲ್ಲ ಅವರೇ ಫ್ಯಾನ್ಸ್. ಆವಿ ಅಂತಾರಷ್ಟೇ, ಹೇಳಲ್ಲ. ಸಾಗರ್ ಅವರು ಅದು ಏನಾಗಿದೆ ಹೋಗಿ ಒಂದು ಸ್ವಲ್ಪ ಕೂಲಂಕುಷವಾಗಿ ಕ್ಲಿಯರ್ ಮಾಡ್ಬೇಕಾಗಿ ನಂತರ ಸಾಗರ್ ಅವರು ಸುಮ್ಮನೆ ಅಲ್ಲೇ. ಶ್ರೀ ಕಾಲಭೈರೇಶ್ವರ ಯುವಕರ ಸಂಘ ಸತ್ಯಘಟ್ಟ ಶ್ರೀ ಸತ್ಯಗಣಪತಿ ಸ್ವಾಮಿ ವಿಸರ್ಜನಾ ಮಹೋತ್ಸವದ ಪ್ರಯುಕ್ತವಾಗಿ ಡಿಪಿ ಪ್ರಾಕ್ಟೀಶ್ ರವರ ಜ್ಞಾಪಕಾರ್ಥವಾಗಿ ಮಾಜಿ ಕಬಡ್ಡಿ ಆಟಗಾರರು ಸತ್ಯಘಟ್ಟ 41ನೇ ವರ್ಷದ ರಾಜ್ಯಮಟ್ಟದ ಒಂದಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ. ಈ ಪಂದ್ಯಾವಳಿಯ ಮ್ಯಾಚ್ನ ವ್ಯವಸ್ಥಾಪಕರು ದೊಡ್ಡಮನೆ ಪುನೀತ್ ಲಕ್ಷ್ಮೀಶ್ ಅವರು ಮತ್ತು ಈ ಪಂದ್ಯಾವಳಿಯ ಪ್ರಥಮ ಬಹುಮಾನ ದಾನಿಗಳಾದಂತಹ ಸುದೀಪ್ ವಕೀಲರು ದಬ್ಬೆಘಟ್ಟ 20,000 ರೂಗಳು. ದ್ವಿತೀಯ ಬಹುಮಾನ 15,000 ರೂಗಳು DL ಮಧುರ್ ಅವರು ದಬ್ಬೆಘಟ್ಟ. ತೃತೀಯ ಬಹುಮಾನ 10,000 DR ಮಹೇಶ್ ರವರು ಮಾಜಿ ಅಧ್ಯಕ್ಷರು ಹಾಲು ಉತ್ಪಾದನಾ ಸಂಘ ದಬ್ಬೆಘಟ್ಟ. ಚತುರ್ಥ ಬಹುಮಾನ ರಘುರ್ ಅವರು. ಸಮವಸ್ತ್ರ ದಾನಿ DA ಭೋಜೇಗೌಡರು ಮಾಜಿ ಅಧ್ಯಕ್ಷರು ದಬ್ಬೆಘಟ್ಟ. ಮತ್ತು ಈ ಪಂದ್ಯಾವಳಿಯ ಟಿ ಶರ್ಟ್ ನ ದಾನಿಗಳು DA ರಮೇಶ್ ರವರು ಮಾಜಿ ಅಧ್ಯಕ್ಷರು ದಬ್ಬೆಘಟ್ಟ. ಧ್ವನಿವರ್ಧಕದ ದಾನಿಗಳು ವರ್ಷರವರು ಸಿದ್ಧಲಿಂಗೇಶ್ವರ ಪ್ರಾವಿಷನ್ ಸ್ಟೋರ್ ಮಾಲೀಕರು ದಬ್ಬೆಘಟ್ಟ. ಪಾರಿತೋಷಕದ ದಾನಿಗಳು ವಸಂತ್ರವರು ಹಾಸನ್ ಕೇಕ್ ಪ್ಯಾಲೇಸ್ ದಬ್ಬೆಘಟ್ಟ. ಶಾಮಿಯಾನದ ವ್ಯವಸ್ಥಾಪಕರು ಮಂದೇಗೌಡರು ಮತ್ತು ಮಕ್ಕಳು. ಸನ್ಮಾನದ ಪ್ರಾಯೋಜಕರು ಖಾಲಿ ಕೈ ಹೋರಾಟ ಮತ್ತು ಬ್ಯಾರಿಗೇಟ್ ನ ದಾನಿಗಳು ಮತ್ತು ಈ ಪಂದ್ಯಾವಳಿಯ ಸಂಪೂರ್ಣ ಪ್ರಾಯೋಜಕರು ಅವಿನಾಶ್. ನಾಳೆ ಬೆಳಗ್ಗೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಗ್ರೌಂಡ್ನಲ್ಲಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ. ಸಭೆಘಟ್ಟದ ಎಲ್ಲ ಹುಡುಗರು ಬೇಕಾಗಿ ವಿನಂತಿ. ಮತ್ತು ಬೇರೆ ಯಾವುದೇ ಊರಿನ ಹುಡುಗರಿಗೆ ಆದ್ಯತೆ ಇಲ್ಲ, ಬೇಟ ಹುಡುಗರು ಮಾತ್ರ. ಅರ್ಜುನ ಕಣ್ಣು ಬಿಟ್ಟು ಕಾಯ್ತಾ ಇದ್ದಾರೆ ಮಧು DL ಬೆಳಗಿನಿಂದ ತಂಡದ ಆಟಗಾರ ಜರ್ಸಿ ನಂಬರ್ 3 ಲಾಸ್ಟ್ ಮ್ಯಾಚ್ ಅದ್ಭುತವಾಗಿ ಫೈಟ್ ಮಾಡಿದ್ದಾರೆ. ಆಯ್ತಾ, ಜರ್ಸಿ ನಂಬರ್ 3 ಯಶವಂತ ಇವರು ಮೈಸೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದಂತಹ ಆಟಗಾರ.
ಮತ್ತು ಈ ಕಡೆಯಿಂದ ಆಳ್ವಾಸ್ನ ಯಶವಂತ. ಯಶವಂತ ಅದ್ಭುತವಾದ ಆಟಗಾರ. ಆಳ್ವಾಸ್ನ ಯಶವಂತ ಮತ್ತು ರೈಟ್ ಕಾರ್ನರ್ ನಲ್ಲಿ ರೆಂಡಿ. ಏನು ಆಗಿಲ್ಲ, ಖಾಲಿ ಕೈ ಹೋರಾಟ. ಲೆಫ್ಟ್ ಕಾರ್ನರ್ ನ ಭಾಗದಲ್ಲಿ ಹೊಡೆತ ಬೆಂಗಳೂರು ಬಾಯ್ಸ್ ಇಂದ ಪ್ರಜ್ವಲ್ ರವರು ಬಾಯ್ಸ್ ತಂಡದಿಂದ ಪ್ರಜ್ವಲ್ ರವರು ಡೋಡಾಯ್ ಏನೋ ಮಾಡಿದ್ದಾರೆ, ಏನೋ ಆಗಿದೆ. ಆರ್ವಾಸ್ ತಂಡದಿಂದ ಜರ್ಸಿ ನಂಬರ್ 2 ಕಿರಣ್ ಅವರು. ದರ್ಶನ್ ರವರಿಂದ ದಾಳಿ. ಆಳ್ವಾಸ್ನ ಆಟಗಾರ ದರ್ಶನ್ ರವರಿಂದ ದಾಳಿ. ಯಶವಂತನನ್ನು ಬಲಿ ತೆಗೆದುಕೊಂಡಿದ್ದಾರೆ. ಮಧುರವರು ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಒಳ್ಳೆ ಲೈನ್ ಪಡ್ತಿದ್ದಾರೆ. ರೈಟ್ ನಲ್ಲಿ ಮಂಜ, ಬೆಂಗಳೂರು ಫ್ರೆಂಡ್ಸ್ ತಂಡದ ಮಂಜ. ನಂಬರ್ 66 ಏನೋ ಆಯ್ತು ನೋಡ್ರಪ್ಪ. ಏನೋ ಆಗಿದೆ, ಏನಾಗಿದೆ ಕೀರ್ತಿ ಅವರು ನೋಡ್ಬೇಕು. ಏನು ಸ್ಪ್ರೇ ಏನ್ ಕೊಡ್ಬೇಕು ಪ್ಲೇಯರ್ ಹೋಗಿ ದಯವಿಟ್ಟು. ಏನಾಗಿಲ್ಲ, ಸಂದೇಶ ಮಾಡಿ. ರೈಟ್ ನಲ್ಲಿ 5-8 5-2 ಆಳ್ವಾಸ್ನ ದರ್ಶನದಿಂದ ದಾಳಿ. ಪಾಯಿಂಟ್ ಕೊಡ್ತಾರ ಅಥವಾ ಕಾರ್ನಲ್ಲಿರುವಂತಹ ಆಟಗಾರನನ್ನು ಮುಟ್ಟಿ ದರ್ಶನ್ ರವರು ತಮ್ಮ ಅಕ್ಕಣಕ್ಕೆ ಹಿಂತಿರುಗಿದ್ದಾರೆ. ಪ್ರಜ್ವಲನ ದಾಳಿ. ದರ್ಶನ್ನ ಬಲಿ. ಯಶವಂತನ ದಾಳಿ. ಆಳ್ವಾಸ್ನ ಯಶವಂತ ರೈಡ್ ಆರಂಭವಾಗಿದೆ. ಸುಮನ್ ಚೇತನ್ ಲೈನ್ ನಂಬರ್ ನೋಡ್ರಪ್ಪ ನೀವು. ಅಭಿಷೇಕ್ ಲಾಭ ತಂದು ಹೊಟ್ಟಾಗಿದ್ದಾರೆ ಆಟಗಾರರು. ಚೇತನ್ ಅವರಿಂದ ಉತ್ತಮವಾದ ಲೈನ್ ಅಂಪೈರ್ ಅನ್ನು ಮಾಡುತ್ತಿದ್ದಾರೆ. ಚೇತನ್ ಅವರು ದೊಡ್ಡಮನೆ ಚೇತನ್ ಅವರು ಉತ್ತಮವಾದ ಲೈನ್ ಅಂಪೈರ್ ಅವರು. ದೊಡ್ಡಮನೆ ಚೇತನ್ ಆ ಕಡೆ ಆದ್ರೆ ದೊಡ್ಡಮನೆ ಯಶವಂತ್ ಈ ಕಡೆ 2 ಲೈನ್ ಅಂಪೈರ್. ಅವರಿಬ್ಬರಿಗೂ ಬೆಳಗ್ಗೆ ಸನ್ಮಾನ. ಬೆಳಗ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗದೆಘಟ್ಟ ಆವರಣದಲ್ಲಿ ಇಬ್ಬರಿಗೂ ಸನ್ಮಾನ ಇದೆ. ಸನ್ಮಾನ ಖಂಡಿತ ಬುದ್ಧಿ. ಟೈಮ್ ಔಟ್. ಪಾಯಿಂಟ್ 4-7 ನೋಡಿ ಆಡು. ಆಳ್ವಾಸ್ ಪರವಾಗಿ. ಆಳ್ವಾಸ್ನ ಸ್ಕೋರ್ 7 ಮತ್ತು ಬೆಂಗಳೂರು ತಂಡದ ಸ್ಕೋರ್ ಯಾರೋ ಇದ್ದಗಡರು ತಲೆಗೊಂದೊಂದು ಮಾತಾಡಿ ತಲೆ ಕೆಡಿಸ್ತಾವ್ರಿ ಇಲ್ಲಿ. ದರ್ಶನದಿಂದ ದಾಳಿ ಆರಂಭವಾಗಿದೆ. ಜನಗಳ ದಾರಿ ತಪ್ಪಿಸ್ತಾರೆ. ಲೈನ್ ನಂಬರ್ ಚೇತನ್. ದರ್ಶನ್ನಿಂದ ದಾಳಿ ಆರಂಭವಾಗಿದೆ. ಯಶವಂತ
ದರ್ಶನನ ಬಂಧನವಾಗಿದೆ. ರೈಡರ್ ಔಟ್ 1 ಪಾಯಿಂಟ್ ಬೆಂಗಳೂರು ಫ್ರೆಂಡ್ಸ್. ಯಶವಂತ ಮೈಸೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸುವಂತ ಯಶವಂತರವರು ಬಂದಿದ್ದಾರೆ. ಯಶವಂತ ಮೈಸೂರು ಯೂನಿವರ್ಸಿಟಿಯ ರೈಡರ್ ಯಶವಂತನಿಂದ ದಾಳಿ 5 ಆಲ್ವಾಸ್ನ ಪರವಾಗಿ 5 ಯಶವಂತನ ಬಂಧನವಾಗಿದೆ. ಆಳ್ವಾಸ್ನ ಹಿಡಿತ 5-8 ಆಳ್ವಾಸ್ನ ಪರವಾಗಿ 5-8 3 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್ ತಂಡ. ನೋಡ್ರಪ್ಪ, ಮುಂದಿನ ಸರಿ ನಮ್ಮೂರಲ್ಲಿ ಯಾವುದೇ ದೊಡ್ಡ ಪಂದ್ಯಾವಳಿಗಳು ನಡೆದ್ರು ಪ್ರಥಮ ಬಹುಮಾನನ ಗ್ಯಾರೇಜ್ ಪ್ರತಿಯವರು ಅಂತ ಪುಲಿತ್ರವ್ರು ವಹಿಸ್ಕೊಂಡಿದ್ದಾರೆ. ಯಾರೇ ಅಪ್ರೋಚ್ ಮಾಡಿ ಅವ್ರನ್ನ ಹಿಂದೆ ನಿಂತ್ಕೊಂಡು ಹೇಳ್ತಾವ್ರೆ. ಒಂಬತ್ತು 5 4 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ತಂಡ. ಆಳ್ವಾಸ್ ಮೂಡುಬಿದ್ರೆ ಮಂಗಳೂರಿನ ತಂಡ 4 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 5-9 ಆಳ್ವಾಸ್ನ ಜರ್ಸಿ ನಂಬರ್ 22 ದರ್ಶನ್ ಅವರು ಹ್ಯಾಂಕಲ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. 5 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡುಬಿದ್ರೆ ಮಂಗಳೂರು. ಜರ್ಸಿ ನಂಬರ್ 3 ಮಧ್ಯಂತರಕ್ಕೆ ಕೊನೆಯ 3 ನಿಮಿಷ. 2 ತಂಡಗಳಿಗೆ ಮಧ್ಯಂತರಕ್ಕೆ ಕೊನೆಯ 3 ನಿಮಿಷ. ಸೂಪರ್ ಟೇಕರ್ನಲ್ಲಿ ವಿಫಲರಾಗಿದ್ದಾರೆ ಬೆಂಗಳೂರು ಬುಲ್ಸ್. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ. 2+2 ನೀನ್ ಕೊಡ್ರಪ್ಪ. ಚಂದ್ರನಿಂದ 200 ಯಶವಂತನಿಗೆ ಚಂದ್ರನ ಯಶವಂತ. ಉಮೇಶ್ ಅವರು ತುಂಬಾ ಸೂಕ್ಷ್ಮವಾಗಿ ಪಂದ್ಯ ಪುರುಷೋತ್ತಮರನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಸ್ಕೋರ್ 14-5 ಆಳ್ವಾಸ್ನ ಪರವಾಗಿ. ಆಳ್ವಾಸ್ 14 ಬೆಂಗಳೂರು ಬಾಯ್ಸ್ 5. ಉಮೇಶ್ ಅವರು ಪಂದ್ಯ ಪುರುಷೋತ್ತಮರನ್ನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಯಶವಂತ ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದಂತ ಅದ್ಭುತವಾದ ಕಾಯ್ದಿರಬೇಕಾಗಿದೆ. 2 ಅಂಕಗಳು ಬೆಂಗಳೂರು ಬಾಯ್ಸ್ ತಂಡದಿಂದ 2 ಅಂಕಗಳು. ದರ್ಶನನ ಹಿಡಿತ ಸರಿಯಾಗಿಲ್ಲ. ಯಶವಂತನಿಂದ ದಾಳಿ. ಆಲ್ರೆಡಿ ಏಪ್ರಿಲ್ ಚಂದ್ರಶೇಖರನಿಂದ ಇವರು 200 ರೂಗಳನ್ನು ತಮ್ಮ ಖಾತೆಗೆ ಹಾಕೊಂಡಿದ್ದಾರೆ. ಮತ್ತೆ ಇವರು ಇನ್ನೊಂದು ಸೂಪರ್ ರೇಟ್ ಮಾಡಿದ್ರೆ ಮತ್ತೆ 200 ರೂ ಸಿಗುತ್ತದೆ. ಇಂದಿರಾನಗರದ ಏಪ್ರಿಲ್ ಚಂದ್ರಣ್ಣನಿಂದ ಚಂದ್ರಶೇಖರ್ ಅವರಿಂದ ಅದ್ಭುತವಾದ ಕೂಡ ಕೊಡ್ತಾರೆ ಅಂಪೈರ್ ಕೊಡ್ತಾರೆ. ಹೊರಗಡೆ ಹೇಳ್ಬಾರ್ದು. ಅಂಪೈರ್ ಕೊಡ್ತಾರಪ್ಪ. ಹೊರಗಡೆ ಆಗಿಲ್ಲ ಆಗಿದೆ ಅಂತ ಹೇಳ್ಬಿಡಿ ದಯಮಾಡಿ. ಅಂಪೈರ್ ಕೊಡ್ತಾರೆ. ಮ್ಯಾಚು ಖಾಲಿ ಕೈ. ಕ್ಯಾಪ್ಟನ್ ಕಂಟ್ರೋಲ್ ಮಹಾರಾಜ್ ಆಳ್ವಾಸ್ ತಂಡದ ಆಟಗಾರ ಸಾಗರ್ ಅವರ ಉತ್ತಮ ಪದಕ ಬಯಸಿ ಕೊಯ್ಯಬೇಕು.
ಆಳ್ವಾಸ ತಂಡದ ಆಟಗಾರ ಜರ್ಸಿ ನಂಬರ್ 3. ಇಂಟ್ರೆಸ್ಟಿಂಗ್ ಪಂದ್ಯ, ಫೈನಲ್ ಪಂದ್ಯ ಬೆಂಗಳೂರು ಮತ್ತು ಮಂಗಳೂರು. ಬೆಂಗಳೂರು ಮತ್ತು ಮಂಗಳೂರು. ಬೆಂಗಳೂರು ಗೆಲ್ಲುತ್ತಾ ಮಂಗಳೂರು ಗೆಲ್ಲುತ್ತಾ ಕಾಯ್ದು ನೋಡ್ಬೇಕು. ಬೆಂಗಳೂರು ಗೆಲ್ಲುತ್ತಾ ಮಂಗಳೂರು ಗೆಲ್ಲುತ್ತಾ ಕಾಯ್ದು ನೋಡೋಣ. ಆಕ್ಚುಲಿ ಮಂಗಳೂರು ತಂಡ ಮುನ್ನಡೆಯಲ್ಲಿದೆ. ಅದೃಷ್ಟ ಲಕ್ಷ್ಮಿ ಸದ್ಯದ ಸ್ಕೋರ್ 7-14. 7 ಪಾಯಿಂಟ್ ಮುನ್ನಡೆಯಲ್ಲಿ ಮಂಗಳೂರು ಮುಂದೆ ಹೋಗ್ತಾ ಇದೆ. ಮಂಗಳೂರನ್ನ ಹಿಡಿತಾರೆ, ಕಾಯ್ದು ನೋಡೋಣ. ಅದೃಷ್ಟ ಲಕ್ಷ್ಮಿ ಮಂಗಳೂರಲ್ಲಿ ಒಳ್ಳೆ ತರ ಇದೆ. ಕಾಯ್ದು ನೋಡೋಣ. ಇನ್ನು ಥರ್ಡ್ ರೈಡ್ ಜರ್ಸಿ ನಂಬರ್ 2 ಕಿರಣ್. ನಂಬರ್ 2ನೇ ಆಟಗಾರ ಕಿರಣ್ ರವರಿಂದ ಅದ್ಭುತವಾದ ದಾಳಿ. 3ನೇ ದಾಳಿ. ಡುವಾರ್ ಡೈ. ಈ ರೈಡಿನಲ್ಲಿ ಅಂಕವನ್ನು ತರಲೇಬೇಕು, ಇಲ್ಲವಾದರೆ ಔಟ್ ಆಗಲೇಬೇಕು. ಎನ್ಎಂಸಿಯ ರಂಗನಿಂದ ಉತ್ತಮವಾದ ಬಂಧನ. ಎನ್ಎಂಸಿ ಸೂರ್ಯ ಜರ್ಸಿ ನಂಬರ್ 69. ಏನಪ್ಪ ಇದು ನಿನ್ನ ಹೋರಾಟ? ನಾನು ತಗೊಂಡು ಹೋಗ್ತೀನಿ ಅಂತ ಶಪಥ ಮಾಡಿ ಬಂದಿದ್ದಾನೆ ಮಂಜ. ಅಂಪೈರ್ ತೀರ್ಮಾನ. ಅಂಪೈರ್ ತೀರ್ಮಾನ. ರೈಡ್ಗಳಿಗೆಲ್ಲ ಗಲಾಟೆ ಮಾಡೋದು. ಮಾಡ್ತಿದ್ದಾರೆ. ಉಮೇಶ್ ಇದ್ದಾರೆ, ಅವರು ನೋಡ್ತಾರೆ, ಅವ್ರು ಹೇಳ್ತಾರೆ. ಅವರು ಉಮೇಶ್ ಅಣ್ಣ ನೋಡ್ಕೊಂಡು ಕೈಯತ್ತಪ್ಪ ಎತ್ತಗೆ ಅಂತ. ಕನ್ಫ್ಯೂಸ್ ಮಾಡಬೇಡಿ ದಯವಿಟ್ಟು. ರೈಟ್ ಮಧ್ಯಂತರ ಅವಧಿಗೆ ಕೊನೆಯ ದಾಳಿ. ಸ್ಕೋರ್ ಮಧ್ಯಂತರ ಅವಧಿಗೆ ಇದು ಕೊನೆಯ ದಾಳಿ ಆಗಿರುತ್ತದೆ. ಮಧ್ಯಂತರ ಅವಧಿಗೆ ಇದು ಕೊನೆಯ ದಾಳಿ. ಮಧ್ಯಂತರ ಅವಧಿಗೆ ಕೊನೆಯ ದಾಳಿ. ಎನ್ಎಂಸಿಯ ಸೂರ್ಯನಿಂದ, ಎನ್ಎಂಸಿಯ ಸೂರ್ಯದ ರಂಗನವರಿಂದ ಉತ್ತಮವಾದ ಕ್ಯಾಚ್. ನಿಮ್ದೇನೇ ಇದು ಒಳ್ಳೆ ರೀತಿ ಕೇಳ್ರಪ್ಪ. ಹಂಗೆಲ್ಲ ಕೂಗಾಡೋದು ಅಷ್ಟೆಲ್ಲ ಮಾಡಬಾರ್ದು. ನೀಟಾಗಿ ಜಾಗ ಮಾಡ್ಕೊಳ್ಳಿ. ಸ್ಕ್ರಾಚ್ ಮಾಡ್ಬಿಡ್ತೀವಿ. ಈ ಫೈನಲ್ ಪಂದ್ಯಗಳಿಗೆ ಸಿಹಿ ತಿಂಡಿಯನ್ನು ಮತ್ತು ಕೂಲ್ ಡ್ರಿಂಕ್ಸ್ ಅನ್ನು ಕೊಡ್ತಿರುವ ಬಿಎಂಟಿಸಿ ಪಟೇಲ್ ಅವರು ಅದ್ಭುತವಾದ ವಂದನೆಗಳು. ಕೆಂಪು ಪಾನೀಯ ಮತ್ತು ಸಿಹಿ ತಿಂಡಿಯನ್ನು ಕಾಣಿದ್ರು ಬಿಎಂಟಿಸಿ ಪಟೇಲ್ ಅವರು. ಅವರು ಪ್ರತಿ ಆಟಗಾರರಿಗೆ ನಮ್ಮೂರಿಗೆ ಪ್ರೋತ್ಸಾಹದ ಅವಶ್ಯಕತೆ ಇದೆ. ನಾವು ಇನ್ನೊಂದು ಕಣ್ಣಿನ ಜ್ಯೂಸ್ ನಾಳೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕಬಡ್ಡಿ ಒಂದು ಅಲ್ಲ 15 ವಾಲಿಬಾಲ್ ಮತ್ತು ಕ್ರಿಕೆಟ್ ಇರುತ್ತೆ. ಅಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆನ ಗ್ಯಾರೇಜ್ ಪ್ರತೀಕ್ ಅವರು ವಹಿಸ್ಕೊಂಡಿದ್ದಾರೆ. ದಯವಿಟ್ಟು ಹದಿನೈದು 9 ಜ್ಯೂಸ್ ಅನ್ನು
ದಯವಿಟ್ಟು ಹಿಂದೆ 3 ತಲೆಗಳು ಸೇರ್ಕೊಂಡು ತಲೆ ಕೆಡಿಸ್ತಾವ್ ಇಲ್ಲಿ ಎಲ್ಲಾದ್ರೂ ದಾರಿ ಡೈವರ್ಟ್ ಮಾಡ್ತಾವ್ ನೋಡ್ರಪ್ಪ. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ತಪ್ಪೇಘಟ್ಟದಲ್ಲಿ ಜ್ಯೂಸನ್ನು ವಿಚರಿಸಿದಂತಹ BMTC ಪುಟ್ಟೇಗೌಡರಿಗೆ ಸ್ವಾಗತ, ಧನ್ಯವಾದಗಳು. ಈ ತರ ಪ್ರೋತ್ಸಾಹ ನಮ್ಮೂರಲ್ಲಿ ಬೇಕು, ಅವಶ್ಯಕತೆ ಇದೆ ನಮ್ಮೂರಿಗೆ ಇನ್ನು. ಇದು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಜ್ಯೂಸ್ ವಿತೌಟ್ ಪಾಪ್ಯುಲರ್ ನೇಮ್ ಅಂತೆಲ್ಲ ಈ ತರ ಯಾವುದೇ ಹೆಸರಿನ ಎಕ್ಸ್ಪೆಕ್ಟೇಷನ್ ಇರ್ತದೆ ದಾನ ಮಾಡ್ತಾರೆ ಅಂತ ದಾನಶೂರ ಕರೆದ್ರು ಪುಟ್ಟೇಗೌಡರಿಗೆ. ಮ್ಯಾಜಿಕ್ ಆಗೋ ಮೂಮೆಂಟ್ ಇದೆ. ಹಿಡಿತ ಹೀರೋಬರ ಹಿಡಿತ ಸೂಪರ್ ಟ್ಯಾಕಲ್ ಆಗಿದೆ. ಮಂಜ ಜರ್ಸಿ ನಂಬರ್ 69 ಸೂಪರ್ ಟ್ಯಾಕಲ್ ಆಗಿದೆ. ಲಾಸ್ಟ್ ಟೈಮ್ ಔಟ್ ಒಂದು ಯಾ ಮಾಡಿದ್ದಾರೆ. ಎರಡು ಔಟ್ ದಯವಿಟ್ಟು ಪ್ಲೇಯರ್ಗಳು ತಾಳ್ಮೆಯಿಂದ ಆಡ್ಬೇಕು. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ದಯವಿಟ್ಟು ಆಟಗಾರರು ಶಾಂತ ರೀತಿಯಿಂದ ವರ್ತಿಸಬೇಕು. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಆಳ್ವಾಸ್ತ ದಾಂಡಿಗ ಬೆಂಗಳೂರು ಟ್ರೈನರ್ ಔಟ್. 15-16 ಆಡಳಿತ ಪರವಾಗಿ. ನೋಡಪ್ಪ 15-16 ಆಡಳಿತ ಪರವಾಗಿ. 15-16 ಆಡಳಿತ ಪರವಾಗಿ. ಕೀರ್ತಿ ಲೋಕೇಶ್ವರಲ್ಲಿ ಏಟಾಗಿದೆ, ದಯವಿಟ್ಟು ಬ್ರೇಕಿಂಗ್ ಕೊಡಿ ಅವ್ರಿಗೆ ಫಸ್ಟು. ದಯಮಾಡಿ ಕಿರಣ್ ಪಟೇಲ್ ಅವರು ಶಾಂತ ರೀತಿಯಿಂದ ವರ್ತಿಸಬೇಕು. ಅವ್ರ ತಾಯಿ ನಿನಗೆ ಗುಂಪೇರ್ ಬೇರೆ ಅವ್ರಿಗೆ ಗುಂಪು, ನನಗೆ ಯಾಕೆ ಗುಂಪ್ತೀಯಾ? ಜರ್ಸಿ ನಂಬರ್ 69 ಮಂಜ ಮ್ಯಾಚ್ ಅಲ್ಲೇ ಬರೀಸ ಮಗಿಲಿಲ್ಲ. ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಬೆಂಗಳೂರು ಪಾಸ್. ಹೌದು, ಜಸ್ಟ್ನಲ್ಲಿ 200 ರೂಪಾಯಿ ಕಳ್ಕೊಂಡಿದ್ದಾರೆ ಮುಂಜಾನವರು. ಜರ್ಸಿ ನಂಬರ್ 22 ಲಾಸ್ಟ್ ದೈತ್ಯ ಆಟಗಾರ, ಆವಾಸ್ತನದ ದೈತ್ಯ ಆಟಗಾರ ಜರ್ಸಿ ನಂಬರ್ 22ರಿಂದ ಅತ್ಯುತ್ತಮವಾದ ದರ್ಶನ್ ಅವರಿಂದ ಆನೆಸ್ಟಾಗಿ NMC ಪ್ಲೇಯರ್ ಒಪ್ಕೊಂಡಿದ್ದಾರೆ. ತಗದ ಪ್ಲೇಯರ್ ಸಮಬಲದ ಹೋರಾಟ 17-17 ಏನೋ ಮಾಡಿದ್ದಾರೆ. ಇದನ್ನು ಅಂಪೈರ್ ತಗೋತಾರೆ, ಅಂತಿಮ ತೀರ್ಮಾನ ಯಾರು ಕೇಳಂಗಿಲ್ಲ ಇಲ್ಲಿ. ಸಮಬಲದ ಹೋರಾಟ 17-17. ಅಪ್ಪ ಏನು ಇಲ್ಲ, ಖಾಲಿ ರಣ ರೋಚಕ ಪಂದ್ಯ ಫೈನಲ್ ಇಡ್ತಾ ಇದೆ. ಆಳ್ವಾಸ್ ತಂಡದ ವೆರಿ ಸಕ್ಸಸ್ಫುಲ್ ರೈಡರ್ ಇಂದ ಮಂಜ ಮ್ಯಾಚ್ ಅನ್ನೇ ತಿರುಗಿಸಿದ ಮಂಜ ಪಂದ್ಯ ಪುರುಷೋತ್ತಮ ಒಳಗೆ ಒಲಿಬೋದಿತನಿಗೆ. ಜರ್ಸಿ ನಂಬರ್ 69 18-17 ಬೆಂಗಳೂರು ಬಾಯ್ಸ್ ಪಂದ್ಯದ ಪರವಾಗಿ 18-17. ಜರ್ಸಿ ನಂಬರ್ 18 ಫಸ್ಟ್ ಔಟ್ ಬೆಂಗಳೂರು ಬಾಯ್ಸ್. ಬ್ರದರ್
ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟು. ಮಾಡು ಇಲ್ಲವೇ ಮಾಡಿ ಮಾಡು ಇಲ್ಲವೇ ಮಾಡಿ ಬೆಂಗಳೂರು ಬಸ್ ತಂಡದ ಆಟಗಾರನಿಂದ ಬೆಂಗಳೂರು ಬಸ್ ತಂಡದ ಆಟಗಾರ ಅಯ್ಯೋ ಸ್ವಲ್ಪ ಮಾಡಿದ್ದ ಆಟಗಾರ ಫ್ರೆಂಡ್ಸು ಅವತಾರಿ ಅದು ಬೆಂಗಳೂರು ಬುಲ್ಸ್ ಅಲ್ಲ, ಬೆಂಗಳೂರು ಫ್ರೆಂಡ್ಸು. ಎಮೋಷನಲ್ ಆಟ ನೀನು. ಆಳ್ವಾಸ್ನ ಸಕ್ಸಸ್ಫುಲ್ ರೈಡ್ ಅಲ್ಲಿ ಇದ್ದ ಎಲ್ಲಾ ಪಂದ್ಯದಲ್ಲಿ ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಜನಕ್ಕೆ, ಪಾಯಿಂಟ್ ಹಂಗೆ ಮಾಡಿದ್ದಾನೆ. ಪಿಲ್ಲಗಳ ಆಳ್ವಾಸ್ ಟೀಮ್ ಅಂದ್ರು ತಪ್ಪಾಗಲ್ಲ. ಸಮಬಲದ ಹೋರಾಟ 18-18 ವೀಣಾ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಯಶವಂತ. ಅದ್ಭುತವಾದ ಫಿಟ್ನೆಸ್, ಅದ್ಭುತವಾದ ಹೈಟ್ ಇದೆ. ಮಾಡು ಇಲ್ಲವೇ ಮಡೆ, ಮಾಡು ಇಲ್ಲವೇ ಮಾಡಿ ಡೂ ಆರ್ ಡೈ. ದರ್ಶನದಿಂದ ಅಮೋಘ ದರ್ಶನವಾಗುತ್ತಾ ಕಾದು ನೋಡಬೇಕು. ಡೂ ಆರ್ ಡೈ, ನೋ ಆಪ್ಷನ್. ಅಮೋಘ ದರ್ಶನ ತುದಿಯಲ್ಲಿ, ಬೆಳ್ಳಿನ ತುದಿಯಲ್ಲಿ ನಡೆದಿದೆ. ಬೆರಳಿನ ತುದಿಯಲ್ಲಿ ಅಮೋಘ ದರ್ಶನ. 1 ಪಾಯಿಂಟ್ ಆಳ್ವಾಸ್. 19-18 ಪಂದ್ಯ, ರಣ ರೋಚಕ ಪಂದ್ಯ. ಯಶವಂತ 2 ಪಾಯಿಂಟ್. ಮೈಸೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ ಆಟಗಾರ ಯಶವಂತ. ಕೊನೆ 5 ನಿಮಿಷ. ಒಳ್ಳೆ ಪ್ಲೇಯರ್ ಅಂತಂದ್ರೆ ನೀನೇನಪ್ಪ. ಪಂದ್ಯ ಮುಕ್ತಾಯಕ್ಕೆ ಕೊನೆ 5 ನಿಮಿಷಗಳು. ಅಂಕ 20-20 ಸಮಬಲದ ಹೋರಾಟ. ಸಮಬಲದ ಹೋರಾಟ, ರಣ ರೋಚಕ ಪಂದ್ಯ. ಎಂದು ಕಂಡಿಡಿದ ರಾಯಲ್ ಅಕಾಡೆಮಿ ಪ್ಲೇಯರ್, ರಾಯಲ್ ಅಕಾಡೆಮಿ ಟ್ರಸ್ಟ್ ಅಂಡ್ ಕ್ಲಬ್ ನ ಪ್ಲೇಯರ್ ಇವರು. ಸಾಗರ್ ಅವರು ಮಲ್ಕಂದ್ರೆ ಇನ್ನು ಇಲ್ಲೇ ನಿಂತ್ಕೊಂಡು ಈಗ ಆಟವ್ರ ದಯಮಾಡಿ ಜರ್ಸಿ ನಂಬರ್ 22 ದರ್ಶನದಿಂದ ಅಮೋಘ ದರ್ಶನವಾಗುತ್ತೆ ಎಂದು ಕಾದ್ ನೋಡ್ಬೇಕು. ಆಳ್ವಾಸ್ ತಂಡದ ಪಿಲ್ಲರ್ ಅನ್ನು ತಪ್ಪಾಗಲ್ಲ. ಇದನ್ನ ಎಲ್ಲಾ ಮ್ಯಾಚ್ ಅಲ್ಲೂ ಅದ್ಭುತವಾದ ಅಂಕಗಳನ್ನ ತಗೊಂಡೋಗಿದ್ದಾರೆ. ಆನೆಸ್ಟ್ ಒಪ್ಕೊಂಡು ರ್ಯಾಂಡಿ ಅವರು ಹೊರಗಡೆ ಬರ್ತಾ ಇದ್ದಾರೆ. ಜರ್ಸಿ ನಂಬರ್ 7. ಕೊನೆಯ 4 ನಿಮಿಷಗಳು. ಪಂದ್ಯ ಮುಕ್ತಾಯಕ್ಕೆ ಕೊನೆಯ 4 ನಿಮಿಷಗಳು. ಯಶವಂತ ಫಸ್ಟ್ ಟೈಮ್ ಆಯ್ತು ಆಳ್ವಾಸ್. 21-20 ಆಳ್ವಾಸ್ ತಂಡದ ಪರವಾಗಿ. 21-20 ಆಳ್ವಾಸ್ ತಂಡದ ಪರವಾಗಿ. 21-20 ರಣ ರೋಚಕ ಪಂದ್ಯ ಫೈನಲ್ ಇರ್ತಾ ಇದೆ. ದಕ್ಷಿಣ ಗ್ರಾಮಸ್ಥರು ನಿಶ್ಚಯ ಅತ್ಯುತ್ತಮವಾದ ಪಂದ್ಯ. ಒಳ ಸಂಚಾಕಿ ಹೋಗ್ತಾ ಇದೆ ಯಶವಂತ, ಅದ್ಭುತವಾದ ಆಟಗಾರ. ಗಾಳಿಯಲ್ಲಿ ಹಾರುವಂತ ಪ್ಲೇಯರ್ ಈತ ಯಶವಂತ್. ಮೈಸೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿದ ಆಟಗಾರ ಯಶವಂತ್. ಯಾವುದೇ ಅಂಕ ಇಲ್ದಲೆ ನಿರ್ವಹಿಸ್ತಾ ಇದ್ರೆ ಅದೇ ರೀತಿ ಆಳ್ವಾಸ್ ತಂಡದ ಆಟಗಾರ. ಜರ್ಸಿ ನಂಬರ್ 3 ಆಳ್ವಾಸ್ ತಂಡದ ಆಟಗಾರ. ಮಂಗಳೂರು ಯೂನಿವರ್ಸಿಟಿ ಆಳ್ವಾಸ್. 21-20
21 22 ಏನೋ ಸ್ಟ್ಯಾಂಡ್ ಅಂತ ಪಂದ್ಯ ಮುಕ್ತಾಯಕ್ಕೆ ಕೊನೆಯ 3 ನಿಮಿಷಗಳು. ಸ್ಕೋರ್ ಅನ್ನೋದು ಮಾಡಿ ಅಂತಾರೆ 21-20 ಆಳ್ವಾಸ್ ತಂಡದ ಪರವಾಗಿ. 21-20 ಒಂದು ಅಂಕಗಳ ಕೊನೆಯ 3 ನಿಮಿಷಗಳು. ತಲೆ ಮೇಲೆ ಹತ್ತಲ್ಲ. Turn right. Offside time. ಟೈಮ್ ನೋಡ್ತಾನೆ ಅಫಿಷಿಯಲ್ ಟೈಮ್ ಆಗ್ತದೆ. Turn right. ಮಾಡು ಇಲ್ಲವೇ ಮಾಡಿ. ಜರ್ಸಿ ನಂಬರ್ 11 ಡೋವಾಡಾಯ್. ಏನು ಮಾಡದಪ್ಪ ನೀನು? ಏನಾದ್ರು ಮಾಡುವೆಯಾ ಇಲ್ಲ ಬಲಿಪಶು ಆಗುವೆಯಾ? ಏನಾಗಿದೆ? ಸೆಕೆಂಡ್ ಟೈಮ್ ಔಟ್. ಟೈಮ್ ಔಟ್ 21-21 ಸಮಬಲದ ಹೋರಾಟ. 21-21 ಸಮಬಲದ ಹೋರಾಟ. ಸಮಬಲದ ಹೋರಾಟ. ಸಮಬಲದ ಹೋರಾಟ ಆಳ್ವಾಸ್ ತಂಡದಿಂದ ಗಾಳಿಕೋರನಾಗಿ ದರ್ಶನ್ ರವರು ಮುಂದುವರಿದ್ದಾರೆ. ಜರ್ಸಿ ನಂಬರ್ 22 21-21 ಸಮಬಲದ ಹೋರಾಟ ಹೇಳ್ತಾ ಇದೆ. ಸಕ್ಸಸ್ಫುಲ್ ರೈಡ್ ಆಗ್ತದೆ ಆಳ್ವಾಸ್ ಅಂತ. ಬಿಡ್ರಪ್ಪ ಅಂಪೈರ್ ಡಿಸಿಷನ್ ಬಿಡ್ರಪ್ಪ, ನೀವೆಲ್ಲ ಆಟ ಆಡ್ರಪ್ಪ. ನಿಮ್ದ ಅಂಪೈರ್ ಹೇಳ್ತಾರೆ ಇಲ್ಲ ಬೋನಸ್ ಅನೌನ್ಸ್ ಆಗಿದೆ. ಬೋನಸ್ ಪಾಯಿಂಟ್ 22-21 ಕೊನೆಯ 2 ನಿಮಿಷಗಳು. ಪಂದ್ಯ ಮುಕ್ತಾಯಕ್ಕೆ ಕೊನೆಯ 2 ನಿಮಿಷಗಳು. ತೀರ್ಮಾನ ಬೋನಸ್ ಸಂಘವನ್ನು ಜರ್ಸಿ ನಂಬರ್ 11 ರಾಯಲ್ ಅಕಾಡೆಮಿ 22-22 ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ನಡೆಸ್ತಾ ಇದೆ. 22-22 ಬೋನಸ್ ಮಾಸ್ಟರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವನ್ನೆಲ್ಲ ಏನು ಮಾಡಿದ್ರು? ಮೂರು ಅಂಕಗಳು ಆಳ್ವಾಸ್ ತಂಡಕ್ಕೆ 3 ಅಂಕಗಳು. ಕೊನೆಯ 1 ನಿಮಿಷ. 25-22 ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ದಕ್ಷಿಣವರಿಗೆ ಸೂಪರ್ ರೈಡ್ ಮಾಡಿದ ಪ್ರಯುಕ್ತ ಚಂದ್ರಶೇಖರರಿಂದ 200 ರೂಪಾಯಿ ನಗದು. ರೈಡ್ ಮಾಡಿದರೆ ಅತ್ಯುತ್ತಮವಾದ ಆಕ್ಚುಲಿ ಕೊನೆಯ 1 ನಿಮಿಷ. ಸುಮಂತ್ ಅವರು ಹಾಕ್ತಾರೆ ಈ ಕಡೆ ಕುತ್ಕೊಳ್ಳೋಂಗಿಲ್ಲ. ಅವ್ರ ಟೀಮ್ ಪ್ರೋತ್ಸಾಹ ಮಾಡ್ಬೇಕೆಂದು 22-25 ಕೊನೆಯ 1 ನಿಮಿಷ. 2 ತಂಡಗಳಿಗೆ ಕೊನೆಯ 1 ನಿಮಿಷಗಳು. 2 ತಂಡಗಳ ಗಮನಕ್ಕೆ ಇದು ಕೊನೆಯ 1 ನಿಮಿಷ. ಮಾಂಜಾ ಜರ್ಸಿ ನಂಬರ್ 49 ಮಂಜಾ. ಜರ್ಸಿ ನಂಬರ್ 3 ಆಳ್ವಾಸ್ ತಂಡದ ಕೊನೆಯ 1 ನಿಮಿಷ ಆಲ್ರೆಡಿ ಘೋಷಣೆ ಆಗಿದೆ.
ಟೈಮಿಂಗ್ಸ್ ಹೇಳ್ಬಿಟ್ರಪ್ಪ ಕೇಳ್ತಾವ್ರೆ. ಇನ್ನು 28 ಸೆಕೆಂಡ್ ಕಾಲ ಅವಕಾಶ ಇದೆ. ದರ್ಶನ್ ಅದ್ಭುತವಾದ ದಾರಿಗೋರ. ಈತನ ಆಟ ಅದ್ಭುತವಾಗಿದೆ. ಮಾಡಲು ಮುಂದಾಗಿದ್ದಾನೆ ಈತ. ಸ್ಟಾರ್ಟಿಂಗ ಪಂದ್ಯಾವಳಿ ಮುಕ್ತಾಯವಾಗಿದೆ. ಪ್ರಥಮ ಬಹುಮಾನವನ್ನು ವಿಜೇತವಾಗಿದೆ. ದಯವಿಟ್ಟು ನಮ್ಮ ಸಾಗರ್ ಅವರು ಬಹುಮಾನ ಇದ್ದಾರೆ ಹೋಗ್ಬೇಕು. ಸುಮ್ಮನೆ ತಲೆ ಮನೆ ನೋಡ್ಕೊಂಡು ಹೋಗ್ಬಾರ್ದು. ನಿಮ್ಮಣ್ಣ ಮಗ ರತೀಶ್ ಅವರು ದೊಡ್ಡ ದೊಡ್ಡ ನಾಯಕರ ಜೊತೆ ಹೋಗ್ಬೇಡಿ. ನಮ್ಮಂತ ಸಣ್ಣ ಪುಟ್ಟ